ಹಾಯ್ ಗೆಳೆಯರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡತ್ತೀವಿ ಅಂದ್ರೆ, ಏನು ಶುಗರ್ ಫ್ಯಾಕ್ಟ್ರಿಗೆ ಏನು ಕಬ್ಬು ಬರ್ತದಲ್ಲ ರಾ ಮೆಟೀರಿಯಲ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಮೊದಲಿಗೆ ಬಂದು sugar cane is a biological material. So once it is cut, it immediately start deteriorating. ಸೊ ಮೊದಲಿಗೆ ಏನಾಗತ್ತಪ್ಪ ಅಂತಂದ್ರೆ, ಏನು ಕಡಿತಿರಲ್ಲ ಕಬ್ಬ ಹೊಲದಾಗ, ಕಡ್ದು ಬಳಕ ಅದ್ರದ್ದು ಗುಣಮಟ್ಟ ಕುಸಿಲಕ್ಕ ಅಲ್ಲಿಂದ ಚಾಲು ಆಗ್ತದೆ. ಚಾಲು ಆಯ್ತಪ್ಪ ಅಂತಂದ್ರೆ ಅಪ್ ಟು ಕ್ರಷಿಂಗ್ ಮಾಡೋ ತನ ರೈಸ್ ಹಾಕೋತ ಹೋಗಿರ್ತೈತಿ ಲಾಸಸ್. ಅಂದ್ರೆ ಇಮಿಡಿಯೇಟ್ಲಿ ಕಡ್ದ ಬಳಕ 12ರಿಂದ 24 ತಾಸು ಒಳಗೆ ಕ್ರಷಿಂಗ್ ಆಗ್ಬೇಕು. ಇಲ್ಲಪ್ಪ ಅಂತಂದ್ರೆ ಏನಾಗತ್ತಿ, ಪೋಲ ಬ್ರಿಕ್ಸ್, ಆಮೇಲೆ ಅದ್ರದ್ದು ಏನು ಪ್ಯೂರಿಟಿ, ಫೈನಲ್ ಶುಗರ್ ಔಟ್ಪುಟ್ ಇವೆಲ್ಲ ಕ್ರಮೇಣವಾಗಿ ಲಾಸ್ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಕಡ ತಕ್ಷಣ 12ರಿಂದ 24 ತಾಸು ಒಳಗೆ ಕಬ್ಬ ಫ್ಯಾಕ್ಟ್ರಿ ಬಂದು ಕ್ರಷಿಂಗ್ ಆಗಬೇಕು. ದ ಟೈಮ್ ಬಿಟ್ವೀನ್ ಹಾರ್ವೆಸ್ಟಿಂಗ್ ಕ್ರಷಿಂಗ್ ಮಸ್ಟ್ ಬಿ ಆಸ್ ಶಾರ್ಟ್ ಆಸ್ ಪಾಸಿಬಲ್. ಅಂದ್ರೆ ಆದಷ್ಟು ಜಲ್ದಿ ತಂದು ಕ್ರಷಿಂಗ್ ಮಾಡೋದು. ನೆಕ್ಸ್ಟ್, ವೈ ಕೇನ್ ಡಿಟೋರೇಟ್ಸ್ ಆಫ್ಟರ್ ಕಟಿಂಗ್ ಕೇನ್ ಲಾಸಸ್. ಮಾಯ್ಶ್ಚರ್, ಸುಕ್ರೋಸ, ಕ್ವಾಲಿಟಿ ಡ್ಯೂ ಟು ಹೀಟ್, ಸನ್ಲೈಟ್, ಮೈಕ್ರೋ. ಅಂದ್ರೆ ತೇವಾಂಶ ಕಡಿಮೆ ಆಗ್ತದೆ, ಸಕ್ರಿ ಇನ್ವರ್ಷನ್ ಆಗಿ ನಾಶ ಆಗ್ಲಕ್ಕೆ ಚಲೋ ಆಗ್ತದೆ, ಬಿಸಿಲ, ಉಷ್ಣತೆ, ಬೆಳಕು, ಸೂಕ್ಷ್ಮ ಜೀವಿಗಳಿಂದ ಏನಾಗತ್ತಪ್ಪ ಲಾಸ್ ಆಗ್ಲಕ್ಕೆ ಚಾಲು ಆಗ್ತದೆ. ನೆಕ್ಸ್ಟ್ ಹ್ಯಾಂಡ್ ಕಟ್ ವರ್ಸಸ್ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್. ಅಂದ್ರೆ ಕೈಲಿ ಕಡ್ದದ್ದು ಕಬ್ಬ ವರ್ಸಸ್ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್, ಏನು ಮಷಿನ್ಲಿ ಕಡಿತಿರಲ್ಲ ಅದ್ರ ಏನು ಎದರಿಂದ ಯೂಸ್ ಹೆಚ್ಚೈತಿ ಫ್ಯಾಕ್ಟ್ರಿಗೆ. ಹ್ಯಾಂಡ್ ಕಟ್ಟಕ್ಕೆ ಏನೇನೈತಲ್ಲ ಕ್ವಾಲಿಟಿ ಚಲೋ, ಯಾಕಂದ್ರೆ 2 ಸೈಡ್ ಅಷ್ಟೇ ಕಟ್ ಆಗೈತೆ, ಒಂದು ತುದಿ ಒಂದು ಬಡ್ಡಿ. ಮೆಕ್ಯಾನಿಕಲ್ ಹಾರ್ವೆಸ್ಟ್ ಏನಾಕೈತಪ್ಪ ಅಂದ್ರೆ ಒಂದು 10ರಿಂದ 20 ಪೀಸ್ ಹಾಕಾವ ಮಷಿನ್ದಾಗ ಅಂದ್ರೆ ಡ್ಯಾಮೇಜ್ ಹೆಚ್ಚಾಕೈತಿ, ಅಂದ್ರೆ ಜಲ್ದಿ ಇದ್ರದ ಲಾಸ್ ಆಗ್ತದೆ. ನಾರ್ಮಲ್ ಏನು ಕೈಲಿ ಕಡಿತಿರ ಆ ಕಬ್ಬಿಗಿಂತ ಮೆಕ್ಯಾನಿಕಲ್ದಾಗ ಏನು ಹಾರ್ವೆಸ್ಟಿಂಗ್ಲಿ ಏನು ಮಷಿನ್ಲಿ ಕಟಿಂಗ್ ಮಾಡಿರ್ತದಲ್ಲ ಇದ್ರ ಲಾಸ್ ಹೆಚ್ಚಿಗೆ ಆಗ್ತದೆ. ಶುಗರ್ ಲಾಸ್ ಡ್ಯೂ ಟು ಡಿಲೇ. ಎಷ್ಟು ಶುಗರ್ ಲಾಸ್ ಆಗುತ್ತೆ ಕಬ್ಬು ಲೇಟಾಗಿ ಬಂದಿದ್ದಕ್ಕೆ? ಎಷ್ಟು 1 ದಿನ ಬಂದರೆ ಎಷ್ಟು ಲಾಸ್ ಆಕೈತಿ, 2 ದಿನ ಬಿಟ್ಟು ಬಂದರೆ ಎಷ್ಟು ಲಾಸ್ ಆಕೈತಿ, 3 ದಿನ ಬಿಟ್ಟು ಬಂದರೆ ಎಷ್ಟು ಲಾಸ್ ಆಕೈತಿ ಅಂತೇಳಿ ತೆಳಗೊಂದು ಲಿಸ್ಟ್ ನೋಡೋಣ. ಡಿಲೇ ಎಷ್ಟು? ಅರ್ಧ ದಿನ ಡಿಲೇ ಆಗಿ ಬತ್ತಪ್ಪ ಅಂದ್ರೆ ಕಬ್ಬು ಏನಾಕೈತಿ, ಶುಗರ್ ಲಾಸ್ಟ್ ಪರ್ಸೆಂಟೇಜ್ ಕೇನ್ 0.65% ಲಾಸ್ ಶುಗರ್. ಲಾಸ್ಟ್ ಇನ್ 5000 TCD ಅಂದ್ರೆ 5000 TCD, 5000 ಕೆಪಾಸಿಟಿ ಇತ್ತಪ್ಪ ಅಂದ್ರೆ ಪ್ಲ್ಯಾಂಟ್, ಆ ಪ್ಲ್ಯಾಂಟ್ನಾಗ 326 ಕ್ವಿಂಟಲ್ಸ್ ಪರ್ ಡೇ ಲಾಸ್ ಆಕ. ನೆಕ್ಸ್ಟ್ ತ್ರಿಪುರ ತಡಿಯೋದಾಗ ಏನಾಕೈತಿ, 0.77% ಲಾಸ್ ಆಗತ್ತೆ. 386 ಕ್ವಿಂಟಲ್ಸ್ ಪರ್ ಡೇ ಲಾಸ್ ಆಗತ್ತೆ 5000 TCD. ನೆಕ್ಸ್ಟ್ 1 ಡೇಗೆ ಏನಾಕೈತಿ, 0.87% ಶುಗರ್ ಲಾಸ್ ಆಕೈತಿ, 436 ಕ್ವಿಂಟಲ್ಸ್ ಪರ್ ಡೇ ಲಾಸ್ ಆಗತ್ತೆ. ನೆಕ್ಸ್ಟ್ 2 ಡೇಸ್ 2% ಆಗುತ್ತಪ್ಪ ಅಂದ್ರೆ 1000 ಕ್ವಿಂಟಲ್ಸ್ ಪರ್ ಡೇ ಲಾಸ್ ಆಗುತ್ತೆ ಶುಗರ್. ಆಮೇಲೆ 3ನೇ ದಿನಕ್ಕೆ ಏನಾಕೈತೆ ಅಂದರೆ 2.77% 1386 ಕ್ವಿಂಟಲ್ಸ್ ಪರ್ ಡೇ ಲಾಸ್ ಆಗುತ್ತೆ 3 ದಿನ. ಕಬ್ಬ ಕಡ್ದ ಬಳಕ 3 ದಿನ ಬಿಟ್ಟು ಕಬ್ಬ ಕ್ರಷಿಂಗ್ ಆಯ್ತಪ್ಪ ಅಂದ್ರೆ ಈ ಥರ ಆಗತ್ತೆ. ಲಾಸ್ ಇನ್ 5000 TCD ಪ್ಲ್ಯಾಂಟ್ ಅಂದ್ರೆ 5000 TCD, 24 ತಾಸಿಗೆ 5000 ಕ್ರಷಿಂಗ್ ಹೊಡಿ ಪ್ಲ್ಯಾಂಟ್ನಾಗ ಈ ಥರ ಲಾಸಸ್ ಆಗುತ್ತೆ. ಸೊ ಕೇನ್ ಮಸ್ಟ್ ಬಿ ಕ್ರಶ್ಡ್ ವಿತಿನ್ 12 to 24 hours ಆಫ್ಟರ್ ಕಟಿಂಗ್. ಅಂದ್ರೆ ಕಬ್ಬ ಕ್ರಷಿಂಗ್ ಮಾಡ್ಬೇಕು 12ರಿಂದ ಕಡ್ದು ಬಳಕ 12ರಿಂದ 24 ತಾಸು ಒಳಗೆ ಕಬ್ಬ ಕ್ರಷಿಂಗ್ ಆಗ್ಬೇಕು. ಇಲ್ಲಪ್ಪ ಅಂತಂದ್ರೆ ಲಾಸ್ ಆಗತ್ತೆ. ಲಾಂಗರ್ ಡಿಲೇಸ್ ಕಾಸ್ ರ್ಯಾಪಿಡ್ ಸುಕ್ರೋಸ್ ಲಾಸ್. ಅಂದ್ರೆ ಭಾಳ ತನ ಬಿತ್ತಪ್ಪ ಅಂದ್ರೆ ಕಡ್ದ ಬಳಕ ಸುಕ್ರೋಸ್ ಸಕ್ರೆ ಪ್ರಮಾಣ ಕಡಿಮೆ ಆಗ್ಲಕ್ಕೆ ಚಾಲು ಆಗ್ತದೆ. ಆಮೇಲೆ ಪ್ಯೂರಿಟಿ ಲಾಸ್ ಆಗುತ್ತೆ, ರಿಕವರಿ ಲಾಸ್ ಆಗುತ್ತೆ, ಶುಗರ್ ಲಾಸ್ ಆಗುತ್ತೆ. ಸೊ ಹೀಗೆಲ್ಲ ಲಾಸಸ್ ಚಾಲು ಆಗ್ತವೆ. ಅದಕ್ಕೆ ಫ್ಯಾಕ್ಟ್ರಿಗೆ ಫ್ರೆಶ್ ಕೇನ್ ಬೇಕು. ಹೀಗಾಗಿ ಕೆಲವೊಂದು ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಹೆಚ್ಚಿಗೆ ವೇಟಿಂಗ್ ಪೀರಿಯಡ್ ಹೆಚ್ಚು ಆಯ್ತಪ್ಪ ಅಂತಂದ್ರೆ ಬಸ್ ಪಾಳಿ ಅಂತೇಳಿ ಹಾಕ್ತಾರೆ. ಕೆಲವೊಂದು ಕಡೆ ಹಾಕ್ತಾರೇನೆ ಬಸ್ ಪಾಳಿ ಅಂದ್ರೆ ಸರ್ಕಲ್ಗೆ
ಕೆಲವೊಂದು ದಿನ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಬರುವಂಗೆ ಹೇಳ್ತಾರೆ. ಅಂದ್ರೆ ಫ್ರೆಶ್‌ಗೆ ಏನು ಅರಾಗ್ ಹೋಗ್ಬೇಕು ಫ್ಯಾಕ್ಟ್ರಿಗೆ. ಇಲ್ಲಪ್ಪ ಅಂದ್ರೆ ಲಾಸು ಚಾಲು ಆಗ್ತದ. ಸೊ ಇವತ್ತಿನ ಸಬ್ಜೆಕ್ಟ್ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಏನು ಸಬ್ಜೆಕ್ಟ್ ಡಿಸ್ಕಷನ್ ಮಾಡೋಣ ಅಂಥೇಳಿ ಕಮೆಂಟ್ದಾಗ ಹೇಳ್ರಿ. ಹೆಚ್ಚಿನ ವಿಡಿಯೋವಾಗಿ ಈ ಪೇಜನ್ನು ಫಾಲೋ ಮಾಡಿರಿ. ನಮಸ್ಕಾರ.